ಇವತ್ತು ಪ್ರೆಸಿಡೆನ್ಸಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಸಂಜೆ ಒಂದು 4 ಗಂಟೆ 5 ಗಂಟೆ ಸುಮಾರಿಗೆ ಮಧ್ಯಾಹ್ನ ಊಟ ಆದ ನಂತರ ಮಕ್ಕಳು ಇವತ್ತು ಏನು ರೂಟೀನ್ ಇತ್ತದೆಲ್ಲ ಮುಗಿಸ್ಕೊಂಡು ಹೋದಾಗ ಕೆಲವರು ಹೊಟ್ಟೆ ನೋವು ಸ್ವಲ್ಪ ವಾಮಿಟಿಂಗ್ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ತಕ್ಷಣ ನನಗೂ ಕೂಡ ವಿಷಯ ಗೊತ್ತಾಯಿತು. ಒಂದು 7 ಗಂಟೆ ಅಷ್ಟೊತ್ತಿಗೆ 6:30 ನನಗೆ ರಿಪೋರ್ಟ್ ಮಾಡಿದ್ರು. ನಾನು ಡಾಕ್ಟ್ರುಗಳು ಕೂಡ ಮಾತಾಡಿ ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಮತ್ತು MB ಗೌಡರಿಗೆ, ಶಶಿ ಅವರಿಗೆ, ನವೀನು ಡಾಕ್ಟ್ರಿಗೆಲ್ಲ ಮಾತಾಡಿ, ಸೊ ಮತ್ತು ಕೆಲವು ಪ್ರೈವೇಟ್ ಡಾಕ್ಟ್ರಿಗೂ ಮಾತಾಡಿ ಮಕ್ಕಳಿಗೆ ಏನು ತೊಂದರೆ ಆಗದಿರೋ ಥರ ನೋಡ್ಕೊಳ್ಳಿ ಅನ್ನೋದು ಅವ್ರಿಗೆ ವಿನಂತಿ ಮಾಡಿ, ಮತ್ತು ನಾನು ಕೂಡ ಹೊರಟು ಬಂದಿದ್ದೀನಿ. ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ. ಅದು ಒಂದು ನಿಜಕ್ಕೂ ಅವ್ರಿಗೆ ಸ್ವಲ್ಪ ಆ ಥರದ್ದು ಅನಿಸುತ್ತೆ. ಆಮೇಲೆ ಒಬ್ಬರು ನೋಡಿ ಒಬ್ಬರು ಅದು ಕೂಡ ಒಂದಿದೆ. ಅದು ಫುಡ್ಡು ಡಾಕ್ಟ್ರ್ ಹೇಳಿದ್ದು ನನಗೆ ಒಂದು ಗ್ಯಾಸ್ಟ್ರಿಕ್ ಟೈಪ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಪೋಷಕರು ಕೂಡ ಯಾರು ಗಾಬರಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಈ ಡಾಕ್ಟ್ರ್ ಎಲ್ಲ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೂಡ ಇದ್ದೇವೆ, ಬೇರೆ ಎಲ್ಲ ಕೂಡ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ಮುಂದಿಂದು ಇದು ಹೇಗಾಯಿತು ಏನು ಅನ್ನೋದನ್ನ ನಾನು ಅದನ್ನು ತನಿಖೆ ಮಾಡಿಸಿ ಹೇಗೆ ಏನಂತೇಳಿ ಮುಂದಿನ ವಿವರ ಕೊಡೋದಕ್ಕಾಗುತ್ತೆ. ಈಗಾಗಲೇ ಮಕ್ಕಳು ಪೋಷಕರು ಗಾಬರಿಯಾಗಿ ಲೆಕ್ಚರರ್ಸ್ಗಳಿಗೆ ಫೋನ್ ಮಾಡ್ತಾರೆ. ಅವ್ರಿಗೆ ಅಲ್ಲ, ಗಾಬರಿ ಆಗಬೇಡಿ ಅಂತ ಹೇಳ್ತೀನಿ, ಸಹಜ, ಎಲ್ಲ ತಂದೆ ತಾಯಿಗೂ ಅದಿರುತ್ತೆ, ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮಾಗಿದ್ದಾರೆ. ಇದೊಂದು ಸಣ್ಣ ಫುಡ್ ಇನ್ಫೆಕ್ಷನ್ ಟೈಪು ಅಥವಾ ಒಂದು ಗ್ಯಾಸ್ಟ್ರಿಕ್ ಟೈಪ್ ಆಗಿದೆ ಅಂತೇಳಿ ಡಾಕ್ಟ್ರುಗಳ ಒಂದು ರಿಪೋರ್ಟ್ ಇದೆ. ಸೊ ಅದರ ಪ್ರಕಾರ ಎಲ್ಲರೂ ಬಂದು ಒಂದು 10 ನಿಮಿಷಕ್ಕೊಂದು ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಎಲ್ಲ ಗುಣಮುಖರಾಗಿ ವಾಪಸ್ ಹೋಗ್ತಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಊಟ ಮಾಡಿದ್ದಾರೆ ಸರ್ ಟೋಟಲಿ? ಅಲ್ಲ, ಮಧ್ಯಾಹ್ನ ಎಲ್ಲರೂ ಊಟ ಮಾಡಿದ್ದಾರೆ. ಒಂದು ಬೆಳಗ್ಗೆ ಮಧ್ಯಾಹ್ನ 750-800 ಜನ, ಮತ್ತು ಟೀಚರ್ಸ್ ಎಲ್ಲ ಊಟ ಮಾಡಿದ್ದಾರೆ. ಸುಮಾರು 1,500 ಜನ ಊಟ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ಒಂದು 50-60 ಜನದ ಒಂದು 50-60 ಜನ ಅಂದ್ಕೊಳ್ಳಿ, ಒಂದು 40ರಿಂದ 50 ಜನದಷ್ಟು ಮಕ್ಕಳು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೊಳೋದು ಬೇಡ, ಇಮ್ಮಿಡಿಯೇಟಾಗಿ ಆ ಥರ ಒಂದು ಸಣ್ಣ ಕಂಪ್ಲೇಂಟ್ ಮಾಡಿದ ತಕ್ಷಣ ಕರ್ಕೊಂಡು ಬನ್ನಿ ಅಂತ. ಸೊ ನಾವು ಆ ಥರದ್ದು ಎಷ್ಟೇ ಜನ ಮಕ್ಕಳು ಬಂದರೂ ಕೂಡ ನಾವು ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಚಿಕಿತ್ಸೆ ಕೊಡಿಸೋದಾಗುತ್ತೆ. ದಯವಿಟ್ಟು ಯಾರು ಪೋಷಕರು ಕೂಡ ಗಾಬರಿ ಆಗೋವಂಥ ಅವಶ್ಯಕತೆ ಇಲ್ಲ. ಓಕೆ. ಸುಮಾರು ಒಂದು 20 ಜನದಷ್ಟು ಮಕ್ಕಳು ಸಂಜೆ ಒಂದು 8 ಗಂಟೆ ಸುಮಾರಿನಲ್ಲಿ ವಾಂತಿ ಮತ್ತು ಹೊಟ್ಟೆ ನೋವು ಅಂಥೇಳಿ ಬಂದು ನಮ್ಮಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು 10 ಜನದಷ್ಟು ಸ್ವಲ್ಪ ವಾಂತಿ ಮಾಡ್ತಾ ಇರೋದ್ರಿಂದ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಉಳಿಕೆ ಮಕ್ಕಳಿಗೆ ಚಿಕಿತ್ಸೆ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಇದರ ಎಕ್ಸಾಕ್ಟ್ ಕಾರಣ ನಾವು ಅದು ಫುಡ್ ಸ್ಯಾಂಪಲ್ನ ಅನಾಲಿಸಿಸ್ಗೆ ತೊಗೊಂಡಿದ್ದೀವಿ. ಅದನ್ನು ನೋಡಿ ನಂತರ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ವಿತೌಟ್ ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಇರೋರು ಯಾವುದು ಕ್ರಿಟಿಕಲ್ ಆಗಿ ಚಿಂತಾಜನಕವಾಗಿರೋವಂಥ ಮಕ್ಕಳು ಯಾವುದೂ ಇಲ್ಲ, ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಏನಂದರೆ ಗ್ಯಾಸ್ಟ್ರೈಟಿಸ್ ವಾಂತಿ ಆಗ್ತಿದೆ, ಹೊಟ್ಟೆ ನೋವಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನೇನು ಚಿಕಿತ್ಸೆ ಬೇಕು ಎಲ್ಲ ಮಾಡ್ತಾಯಿದ್ದೀವಿ.